ಜನಸಾಮಾನ್ಯರಿಗೆ ಸರ್ಕಾರ ಶಾಕ್ ಮೇಲೆ ಶಾಕ್ ಅನ್ನು ಕೊಡ್ತಾ ಇದೆ. ಇತ್ತೀಚೆಗೆ ಕೇಂದ್ರ ಸರ್ಕಾರ ತೆಗೆದುಕೊಳ್ತಾ ಇರುವಂತಹ ನಿರ್ಧಾರಗಳ ಮೇಲೆ ಜನರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಇದೀಗ ವಾಹನ ಸವಾರರಿಗೆ ಅದೇ ರೀತಿಯಾದಂತಹ ಬಿಗ್ ಶಾಕ್ ಎದುರಾಗಿರುವಂತದ್ದು. 11 ದಿನಗಳಲ್ಲಿ 4 ಬಾರಿ ಪೆಟ್ರೋಲ್ ಡೀಸೆಲ್ ದರವನ್ನ ಏರಿಕೆ ಮಾಡಿದೆ. ಈ ಕುರಿತಾಗಿ ಈಗ ಆಲ್ರೆಡಿ ಕಾಂಗ್ರೆಸ್ ಕೆಲವೊಂದಷ್ಟು ರೀತಿಯಾದಂತಹ ಆಕ್ರೋಶಗಳನ್ನ ಹೊರಹಾಕಿದೆ. ಮತ್ತೊಂದು ಕಡೆಯಲ್ಲಿ ವಾಹನ ಸವಾರರು ಹೈರಾಣ ಆಗ್ತಿದ್ದಾರೆ. ಏನ್ ಮಾಡ್ಬೇಕು ಅಂತ ಅವ್ರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಪೆಟ್ರೋಲ್ ಡೀಸೆಲ್ ದರ 4ನೇ ಬಾರಿ ಹೆಚ್ಚಳ ಆಗಿದೆ. ಪೆಟ್ರೋಲ್ 2.61, ಡೀಸೆಲ್ ದರ 2.71 ಪೈಸಾ ಏರಿಕೆ ಆಗಿರುವಂತದ್ದು. 11 ದಿನಗಳಲ್ಲಿ 4ನೇ ಬಾರಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿದೆ. ತಕ್ಷಣದಿಂದಲೇ ಪರಿಷ್ಕೃತ ದರ ಜಾರಿಗೆ ಬರುತ್ತೆ. ಬೆಂಗಳೂರಿನಲ್ಲಿಂದು ಲೀಟರ್ ಪೆಟ್ರೋಲ್ ದರ 110.61 ರೂಪಾಯಿ, ಡೀಸೆಲ್ ದರ 98.54, ದೆಹಲಿಯಲ್ಲಿ 100ರ ಗಡಿ ದಾಟಿದೆ ಲೀಟರ್ ಪೆಟ್ರೋಲ್ ದರ. ವಾಹನ ಸವಾರರಿಗೆ ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಬಿಗ್ ಶಾಕ್. ಇಂದು ಬೆಳ್ಳಂಬೆಳಗ್ಗೆ ವಾಹನ ಸವಾರರು ತಲೆ ಮೇಲೆ ಕೈ ಹೊತ್ಕೊಂಡು ಕೂರುವಂತಹ ಪರಿಸ್ಥಿತಿ. ಆ ರೀತಿಯಾಗಿ ದರ ಏರಿಕೆಯನ್ನ ಮಾಡಿರುವಂತದ್ದು. 11 ದಿನಗಳಲ್ಲಿ 4ನೇ ಬಾರಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗ್ತಾ ಇದೆ. ತಕ್ಷಣದಿಂದಲೇ ಪರಿಷ್ಕೃತ ದರ ಜಾರಿಗೆ ಬರುತ್ತೆ. ಬೆಂಗಳೂರಿನಲ್ಲಿ 110.61 ರೂಪಾಯಿ, ದೆಹಲಿಯಲ್ಲಿ 100ರ ಗಡಿ ದಾಟಿದೆ ಪೆಟ್ರೋಲ್ ಬೆಲೆ. ಈ ಒಂದು ಸಂದರ್ಭದಲ್ಲಿ ಆಟೋಮೆಟಿಕ್ ಆಗಿ ಈಗ ಆಲ್ರೆಡಿ ಮೊದಲನೇ ಬಾರಿ ಕೇಂದ್ರ ಸರ್ಕಾರ ದರ ಏರಿಕೆ ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಎಲೆಕ್ಟ್ರಿಕಲ್ ವೆಹಿಕಲ್ ಮೊರೆ ಹೋಗಿದ್ರು. ಆ ಸಂದರ್ಭದಲ್ಲಿ ಅಲ್ಲಿ ಇದ್ದಂತಹ ಕಂಪನಿಗಳು ಎಲೆಕ್ಟ್ರಿಕ್ ವೆಹಿಕಲ್ ಅನ್ನ ಕೊಡೋದ್ರಲ್ಲಿ ಎಲ್ಲೋ ಒಂದ್ ಕಡೆ ಹೈರಾಣ ಆಗಿದ್ರು, ಸಿಗ್ತಾ ಇರಲಿಲ್ಲ. ಆ ಮಟ್ಟಿಗೆ ಎಲ್ಲವನ್ನ ಒದಗಿಸೋದಕ್ಕೆ ಅವ್ರಿಗೂ ಕೂಡ ಆಗ್ತಾ ಇರಲಿಲ್ಲ. ಈ ಒಂದು ಸಂದರ್ಭದಲ್ಲಿ ಮತ್ತೆ ಕೇಂದ್ರ ಸರ್ಕಾರ ಈ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಂಡಿರೋದು ವಾಹನ ಸವಾರರಿಗೆ ಮತ್ತಷ್ಟು ಬೆಲೆ ಏರಿಕೆಯ ಬರೆಯನ್ನ ಎಳಿತಾ ಇದೆ. ನಿನ್ನೆ ಡೀಸೆಲ್ ದರ ಲೀಟರ್ಗೆ 95.99 ಪೈಸೆ ಇತ್ತು. ಇಂದು ಬೆಂಗಳೂರಿನಲ್ಲಿ ಡೀಸೆಲ್ ದರ 98.54 ಪೈಸೆ. ಲೀಟರ್ ಪೆಟ್ರೋಲ್ 2.61, ಡೀಸೆಲ್ 2.71 ರೂಪಾಯಿಗೆ ಏರಿಕೆ ಆಗಿದೆ. ನಿನ್ನೆ ಬೆಂಗಳೂರಿನಲ್ಲಿ ಪೆಟ್ರೋಲ್ ಇದ್ದಿದ್ದಂಥದ್ದು 108.09 ಪೈಸೆ. ಆದ್ರೆ ಇಂದು ಬೆಂಗಳೂರಿನಲ್ಲಿ ಆಗಿರುವಂತದ್ದು ಡೀಸೆಲ್ ದರ 98.54 ಪೈಸೆ. ಬೆಲೆ ಏರಿಕೆಯನ್ನ ಮಾಡಿದೆ. ಮತ್ತೊಮ್ಮೆ ಶಾಕ್ ಮೇಲೆ ಶಾಕ್ ಅನ್ನ ಕೊಡ್ತಾ ಇರುವಂತದ್ದು ವಾಹನ ಸವಾರರಿಗೆ. ಇಂದು ಬೆಳ್ಳಂಬೆಳಗ್ಗೆ ದರ ಏರಿಕೆಯನ್ನ ಮಾಡಿದೆ. ಇಂದು ಬೆಳಗ್ಗೆಯಿಂದಲೇ ಈ ಒಂದು ಪರಿಷ್ಕೃತ ದರ ಜಾರಿಗೆ ಬರ್ತಾ ಇರುವಂತದ್ದು. ಇತ್ತೀಚೆಗೆ ಕೆಲವೊಂದಿಷ್ಟು ಕಾರಣಗಳನ್ನ ಕೊಟ್ಟು ನರೇಂದ್ರ ಮೋದಿ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ರು. ಆ ಸಂದರ್ಭದಲ್ಲೂ ಕೂಡ ಹೇಳಿದಂಥದ್ದು ಪೆಟ್ರೋಲ್, ಡೀಸೆಲ್ ಹಾಗೆ ಚಿನ್ನ, ಅದ್ರ ಜೊತೆ ಇನ್ನೊಂದ್ 2, 3, 4 ಆಡ್ ಅನ್ನ ಮಾಡ್ಕೊಂಡಿದ್ರು. ಪೆಟ್ರೋಲ್ ಡೀಸೆಲ್ ಅನ್ನ ಕಡಿಮೆ ಬಳಸಿ, ಎಲೆಕ್ಟ್ರಿಕ್ ವಾಹನಗಳನ್ನ ಬಳಸಿ, ಅಥವಾ ಸಾರಿಗೆ ವ್ಯವಸ್ಥೆ ಅಂದ್ರೆ ಸಾರ್ವಜನಿಕವಾಗಿ ಯಾವೆಲ್ಲ ಸಾರಿಗೆ ವ್ಯವಸ್ಥೆ ಇದೆ, ಬಸ್ಗಳಾಗಿರ್ಬೋದು, 4 ವೀಲರ್ ಆಗಿರ್ಬೋದು, ಅದನ್ನ ಅತಿ ಹೆಚ್ಚಿನದಾಗಿ ಬಳಸಿ ಅಂತ ಒಂದು ಕರೆಯನ್ನ ಕೂಡ ಕೊಟ್ಟಿದ್ರು. ಆ ಸಂದರ್ಭದಲ್ಲೂ ಕೂಡ ದೇಶ ಆರ್ಥಿಕ ಬಿಕ್ಕಟ್ಟಿನಲ್ಲಿದೆ, ಆ ಒಂದು ಪರಿಸ್ಥಿತಿಯನ್ನ ನಿಭಾಯಿಸೋದಕ್ಕೆ ನೀವೆಲ್ಲರೂ ಕೂಡ ಸಹಾಯ ಮಾಡಬೇಕು ಅಂತ ಕೂಡ ಕೇಳಿದ್ರು. ದರ ಏರಿಕೆಯಿಂದ ಜೀವನ ನಡೆಸೋದು ಕಷ್ಟವಾಗ್ತಾ ಇದೆ. ಪೆಟ್ರೋಲ್, ಡೀಸೆಲ್ ದರ ಏರಿಕೆಗೆ ಜನ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ವಾಹನದಲ್ಲಿ ಸಂಚಾರ ಮಾಡಲು ಆಗದಂತಾಗಿದೆ. ಸತತ ದರ ಏರಿಕೆ ಆದ್ರೆ ಜನ ಏನಾಗ್ಬೇಕು? ಹಾಗಾದ್ರೆ ಪೆಟ್ರೋಲ್, ಡೀಸೆಲ್ ದರ ಏರಿಕೆಗೆ ಜನ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸತತವಾಗಿ ದರ ಏರಿಕೆಯನ್ನ ಮಾಡ್ಕೊಳ್ತಾ ಬಂದಿರುವಂತದ್ದು. ಅದು ಕೂಡ 11 ದಿನಗಳಲ್ಲಿ 4 ಬಾರಿ ದರ ಏರಿಕೆ ಆಗಿದೆ. ಹಾಗಾಗಿ ಜನ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ದೆಹಲಿಯಲ್ಲಿ 100ರ ಗಡಿ ದಾಟಿದೆ ಪೆಟ್ರೋಲ್ ಬೆಲೆ. ಹೀಗೆ ದರ ಏರಿಕೆಯನ್ನ ಮಾಡ್ಕೊಳ್ತಾ ಬರ್ತಾ ಇರುವಂತದ್ದು. ಎಸ್, ನಮ್ಮ ಪ್ರತಿನಿಧಿ ವಿನುತಾ ಅವರು ಇದೀಗ ಪೆಟ್ರೋಲ್ ಬಂಕ್ ಅಲ್ಲೇ ಇದ್ದಾರೆ. ಅಲ್ಲಿಂದ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ವಿನುತಾ, ಒಂದ್ ಕಡೆನಲ್ಲಿ ಕೇಂದ್ರ ಸರ್ಕಾರ ಈ ರೀತಿಯಾದಂತಹ ಶಾಕ್ ಮೇಲೆ ಶಾಕ್ ಅನ್ನ ಕೊಡ್ತಾ ಇರುವಂತದ್ದು. ಸದ್ಯದ ಪರಿಸ್ಥಿತಿಯಲ್ಲಿ ವಾಹನ ಸವಾರರ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಜೊತೆಯಲ್ಲಿ ಪೆಟ್ರೋಲ್ ಬಂಕ್ ನಲ್ಲಿ ಆ ಒಂದು ಪರಿಸ್ಥಿತಿ ಹೇಗಿದೆ, ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ?
ಎಸ್ ಸುಕನ್ಯಾ ಮೇಡಮ್, 500 ರೂಪಾಯಲ್ಲಿ ನಾನು 200 ರೂಪಾಯಿಯನ್ನ ಕೇವಲ ಪೆಟ್ರೋಲ್ಗೋಸ್ಕರನೇ ಸುರಿದ್ರೆ ನನ್ನ ಸಂಸಾರ ನಡೆಸೋದು ಹೇಗೆ ಮೇಡಮ್ ಅಂತ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಒಬ್ಬ ಆಟೋ ಚಾಲಕ ನನ್ನ ಮುಂದೆ ಅಳಲನ್ನು ತೋಡ್ಕೊಂಡಿದ್ದು. ನಿಜಕ್ಕೂ ಅವರ ಮಾತು ಎಷ್ಟು ಕರುಳು ಹಿಂಡುವಂತಿತ್ತು ಅಂದರೆ, ನಿಜಕ್ಕೂ ಸರ್ಕಾರ ಈ ಕಡೆ ಇಂತಹ ಸಾರ್ವಜನಿಕರ ಪರಿಸ್ಥಿತಿಯನ್ನೇ ಅರ್ಥ ಮಾಡ್ಕೊಳ್ತಿಲ್ವಾ ಅನ್ನುವಂಥದ್ದು. ಇದಕ್ಕೆಲ್ಲ ಕಾರಣ ಅವರ ಒಂದು ಆತಂಕದ ಆಕ್ರೋಶಕ್ಕೆ ಕಾರಣ, ಅಸಹಾಯಕತೆಗೆ ಕಾರಣ ನಮ್ಮ ಕೇಂದ್ರ ಸರ್ಕಾರ ಮಾಡಿರುವಂತಹ ಬೆಲೆಯ ಏರಿಕೆ. ಬರೋಬ್ಬರಿ 11 ದಿನಗಳಲ್ಲಿ ಇದೀಗ 4ನೇ ಬಾರಿ ಬೆಲೆಯನ್ನ, ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಏರಿಕೆ ಮಾಡಿದೆ. ಇದರಿಂದಾಗಿ ಸಾರ್ವಜನಿಕರಿಗೆ ಸಾಕಷ್ಟು ಹೊಡೆತ ಬಿದ್ದಿರುವಂಥದ್ದು, ಅವರ ಜೀವನವೇ ಅಸ್ತವ್ಯಸ್ತವಾಗ್ತಾ ಇರುವಂಥದ್ದು. ಇದೀಗ ನನ್ನ ಜೊತೆ ಒಬ್ಬ ವಾಹನ ಸವಾರರು, ಬೈಕ್ ಸವಾರರು ಇರುವಂಥದ್ದು. ಬನ್ನಿ, ಅವ್ರನ್ನೂ ಕೂಡ ನಾನು ಮಾತನಾಡ್ತಾ ಹೋಗ್ತೀನಿ. ಅವ್ರಿಗೆ ಎಷ್ಟು ಸಮಸ್ಯೆ ಆಗಿದೆ ಅನ್ನೋದನ್ನು ಕೂಡ ಕೇಳ್ತಾ ಹೋಗೋಣ. ಸರ್, ಈ ಒಂದು ಪೆಟ್ರೋಲ್ ಡೀಸೆಲ್ ದರವನ್ನ ಇದೇ 4ನೇ ಬಾರಿ, ಕೇವಲ 11 ದಿನದಲ್ಲಿ 4ನೇ ಬಾರಿ ಏರಿಕೆಯನ್ನ ಮಾಡಿದ್ದಾರೆ. ಎಷ್ಟು ಸಮಸ್ಯೆ ಆಗ್ತಿದೆ ಸರ್ ಮಧ್ಯಮ ವರ್ಗದ? ಬೆಳಗ್ಗೆ ನಾವು ಹಾಸ್ಪಿಟಲ್ ಬರ್ತಾ ಇದೀವಿ. ಈಗ ಹಾಸ್ಪಿಟಲ್ ಬರಬೇಕಾದ್ರೆ ಬೆಳಗ್ಗೆ 3 ಸರಿ 101 ರೂಪಾಯಿ ಇತ್ತು, 106, 110, 107 ರೂಪಾಯಿ. ಈಗ ಜನಸಾಮಾನ್ಯರು ಹೆಂಗೆ ನಾವು ಜೀವನ ಮಾಡೋದು? ನಮ್ಮ ಮನೇಲಿ ಸಂಸಾರ ಮಾಡೋದು ಹೆಂಗೆ? ಮಕ್ಕಳು ಫೀಸ್ ಕಟ್ಟೋದು ಹೆಂಗೆ? ಹಿಂಗೆ ಈ ಥರ ನಾವು ಮಾಡಿದ್ರೆ ನಾವು ಹೆಂಗೆ ಉದ್ಧಾರ ಮಾಡೋದು? ಡೈಲಿ ಹೆಂಗೆ ನಾವು ಹೋಗಿ ಬರೋದು? ಇಲ್ಲ ಬಸ್ಗೆ ಹೋಗೋಣ, ಬಸ್ ಕನ್ವೆನ್ಸ್ ಇರಲ್ಲ, ಇಲ್ಲ ಬೇರೆ ಆಟೋ ಫೇರ್ ಜಾಸ್ತಿ, ಇಲ್ಲ ನಾವು ಬಕ್ಕಿಕೊಳ್ಳೋದ ಮನೆ ಸಂಸಾರ ನೋಡೋದು. ಏನು ಮಾಡೋದು ಮೇಡಮ್? ಈ ಥರ ಮಾಡೋದು ಯಾವ ರೀತಿ ಇರ್ಬೇಕು? ನಾವು ಸಂಸಾರ ಬಾಳೋದು ಹೆಂಗೆ? ನಾವು ಮುಂದೆ ನಮ್ಮ ಮಕ್ಕಳ ಜೀವನ ಇದು ಮಾಡೋದು ಹೇಗೆ ಮಾಡೋದು ಮೇಡಮ್? ಸರ್, ದಿನದಿಂದ ದಿನಕ್ಕೆ ಈ ತರ ಏರಿಕೆ ಮಾಡ್ತಾನೆ ಇದೆ. ಎಷ್ಟರ ಮಟ್ಟಿಗೆ ನಿಮಗೆ ಸಮಸ್ಯೆ ಆಗ್ತಿದೆ, ಆದ್ರೂ ಕೂಡ ರಾಜ್ಯ ಸರ್ಕಾರ ಆಗ್ಲಿ, ಕೇಂದ್ರ ಸರ್ಕಾರಗಳಾಗ್ಲಿ ಒಂದು ಸುಂಕದ ಬೆಲೆನ ಇಳಿಕೆ ಮಾಡ್ತಾ ಇಲ್ಲ. ಏನ್ ಹೇಳ್ತೀರಾ ಸರ್ಕಾರಕ್ಕೆ? ಸರ್ಕಾರಕ್ಕೆ ಈ ತರ ಮಾಡಿದ್ರೆ ಹಿಂಗೆ ಅವ್ರಿಗೆ ಜನಪ್ರತಿನಿಧಿಗಳು ಓಟ್ ಹಾಕಿ ಈ ತರ ಮಾಡಿ ನಾವೇ ಈ ತರ ಮಾಡ್ಬೇಕಾದ್ರೆ ಜನಗಳಿಗೆ ನಾವೇನು ನಮ್ಗಿನ ಕುಡುಬಾರ್ದು. ಅವತ್ತು ಕೂಲಿ ಮಾಡೋ ಜೀವನ ಮಾಡೋರು ಹೆಂಗೆ? ದಿನ ಹಾಸ್ಪಿಟ್ಲಿಗೆ ಹೋಗೋರು ಹೆಂಗೆ? ದಿನ ಗಂಜಿ ಕುಡಿದು ಬದುಕೋದಿದ್ದಾರೆ. ಈಗ ಅಂಥವ್ರಿಗೆಲ್ಲ ಈ ತರ ಮಾಡಿದ್ರೆ ಯಾವ ರೀತಿ ನಾವು ಇದು ಮಾಡೋದು ಹೇಳಿ? ಒಂದು ಸಾರ್ವಜನಿಕವಾಗಿ ಬಡ ಕುಟುಂಬಗಳಿರ್ತಾರೆ, ಅವರಿಗೆ ದಿನನಿತ್ಯದ ಗಂಜಿಯನ್ನೇ ಕುಡಿಯುವಂತಹ ಪರಿಸ್ಥಿತಿ ಇಲ್ಲ. ಅಂತಹ ಒಂದು ದುಸ್ಥಿತಿಯಲ್ಲಿರುವಂತಹ ಕುಟುಂಬಕ್ಕೆ ಸತತವಾಗಿ ಈ ರೀತಿ ಬೆಲೆಯನ್ನು ಏರಿಕೆ ಮಾಡೋದ್ರಿಂದ ಅವರ ಜೀವನದ ಅಲ್ಲೋಲ ಕಲ್ಲೋಲ ಆಗುತ್ತೆ ಅನ್ನುವಂಥದ್ದು. ಯಾಕಂದ್ರೆ ಒಂದು ಕುಟುಂಬದಲ್ಲಿ ವಯಸ್ಸಾದವರು ಇರ್ತಾರೆ, ಮಕ್ಕಳಿರ್ತಾರೆ, ಅವರೆಲ್ಲವನ್ನು ಕೂಡ ಸರಿದೂಗಿಸುವಂತಹ ಒಂದು ಬಜೆಟ್ ಅನ್ನ ಇಟ್ಕೊಂಡು ಜೀವನವನ್ನ ಮಾಡ್ತಾ ಇರ್ತಾರೆ ಮಧ್ಯಮ ಕುಟುಂಬದವರು. ಯಾಕಂದ್ರೆ ಮಧ್ಯಮ ಕುಟುಂಬ ಅಂದ್ರೇನೆ ಬಜೆಟ್ನ ಜೀವನ. ಆದ್ರೆ ಇಲ್ಲಿ ಬರುವಂತಹ 20,000 ಸಂಬಳದಲ್ಲಿ ಬರೋಬರಿ 4,000ವನ್ನೇ ಪೆಟ್ರೋಲ್ ಡೀಸೆಲ್ಗೆ ಹಾಕಿದ್ರೆ ಮಿಕ್ಕಿದ್ದಂತ 16,000ದಲ್ಲಿ ಅವರು ಮಕ್ಕಳಿಗೆ ಊಟ ಬಟ್ಟೆನೇ ಕೊಡಿಸ್ತಾರ, ಅಥವಾ ಪೆಟ್ರೋಲ್ ಡೀಸೆಲ್ಗಳಿಗೆ ತುಂಬಿಸ್ತಾರ, ಅಥವಾ ಅವರ ವಿದ್ಯಾಭ್ಯಾಸದ ಖರ್ಚು ವೆಚ್ಚವನ್ನೇ ನೋಡ್ಕೊಳ್ತಾರ, ಅಥವಾ ವಯಸ್ಸಾಗಿರುವವರಿಗೆ ಚಿಕಿತ್ಸೆಯನ್ನೇ ಕೊಡಿಸ್ತಾರ ಅನ್ನುವಂಥದ್ದು ನಿಜಕ್ಕೂ ಸಾರ್ವಜನಿಕರ ಆಕ್ರೋಶದ ನುಡಿಗಳು. ಇದೆಲ್ಲವೂ ಕೂಡ ಸರ್ಕಾರ ದಿನದಿಂದ ದಿನಕ್ಕೆ ಈ ರೀತಿ ಬೆಲೆಯನ್ನು ಏರಿಕೆ ಮಾಡ್ತಾನೆ ಇದ್ರೆ ಬಡ ಕುಟುಂಬಗಳು, ಮಧ್ಯಮ ಕುಟುಂಬದವರು ಬದುಕೋದಾದ್ರೂ ಹೇಗೆ ಅನ್ನುವಂತಹ ಈ ಪರಿಸ್ಥಿತಿ ದೇಶದಾದ್ಯಂತ ನಿರ್ಮಾಣವಾಗಿರುವಂಥದ್ದು. ಸತತ 4ನೇ ಬಾರಿಗೆ ಬರೋಬರಿ 2 ರೂಪಾಯಿ 61 ಪೈಸೆಗಳನ್ನ ಪೆಟ್ರೋಲ್ನಲ್ಲಿ ಏರಿಕೆಯನ್ನ ಮಾಡಿದ್ದಾರೆ. ಜೊತೆಗೆ ಡೀಸೆಲ್ನಲ್ಲಿ 2 ರೂಪಾಯಿ 71 ಪೈಸೆಗಳಷ್ಟು ಏರಿಕೆ ಆಗಿರುವಂಥದ್ದು. ಇದರಿಂದಾಗಿ ಪೆಟ್ರೋಲ್ ಡೀಸೆಲ್ನ ದರ 100ರ ಗಡಿಯಟ್ಟ ಸಾಗ್ತಾ ಇರೋದು ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ನಾನು ಪ್ರಸ್ತುತ ರೆಡ್ಡಿ ಪೆಟ್ರೋಲ್ ಬಂಕ್ನ ಬಳಿ ಇರುವಂಥದ್ದು. ಇಲ್ಲಿ ಹೇಗಿದೆ ಅಂದ್ರೆ ಅಸಹಾಯಕತೆಯ ಒಂದು ಸ್ಮಶಾನ, ನಿಶಬ್ದ ಮೌನ ಎಲ್ಲ ಒಂದು ಗ್ರಾಹಕರ ಮುಖದಲ್ಲಿ ಆವರಿಸಿರುವಂಥದ್ದು. ಯಾಕಂದ್ರೆ ಎಲ್ಲಿ ಅಂತ ತರ್ತಾರೆ ಅವರು ಹಣವನ್ನ, ಎಲ್ಲಿ ತರ್ತಾರೆ? ದುಡಿಯೋ ಹಣೆಲ್ಲ ಪೆಟ್ರೋಲ್ ಡೀಸೆಲ್ಗೆ ಹೋದ್ರೆ ಅವರ ದಿನನಿತ್ಯದ ಜೀವನವಾದ್ರೂ ಹೇಗೆ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ? ಇದರಿಂದಾಗಿ ಸಾಕಷ್ಟು ಸಮಸ್ಯೆಗಳ ಸುಳಿಯಲ್ಲಿ ಸಾರ್ವಜನಿಕರು ಕೂಡ ಸಿಲುಕಿರುವಂಥದ್ದು. ಇನ್ನ ಕೇವಲ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದ ಕೇವಲ ವಾಹನ ಸವಾರಿಗಷ್ಟೇ ಅಲ್ಲ, ಇದರ ಒಂದು ಹೇಗೆ ಅಂದ್ರೆ ಒಂಥರ ಆರ್ಥಿಕ ಸರಪಳಿ ಅಂತೀವಲ್ಲ ಹಾಗೆ. ಪೆಟ್ರೋಲ್ ಡೀಸೆಲ್ನ ದರ ಏರಿಕೆಯಿಂದಾಗಿ ಸಾಮಾನ್ಯವಾಗಿ ಬರುವಂತಹ ವಿನಿಮಯದ ವಸ್ತುಗಳ ಬೆಲೆಯೂ ಕೂಡ ಏರಿಕೆ ಆಗುವಂಥದ್ದು. ಹೀಗಾಗಿ ಆಟೋಮೆಟಿಕ್ ಆಗಿ ದಿನನಿತ್ಯ ಬಳಸುವಂತಹ ಅಕ್ಕಿ, ಬೇಳೆ, ತರಕಾರಿ ಮುಂತಾದ ವಸ್ತುಗಳ ಒಂದು ಬೆಲೆಯೂ ಕೂಡ ಏರಿಕೆಯಾಗುವಂಥದ್ದು. ಇದರಿಂದಾಗಿ ಸಾರ್ವಜನಿಕರು, ನಿಜಕ್ಕೂ ಬಡ ಕುಟುಂಬದವರು, ಮಧ್ಯಮ ವರ್ಗದ ಕುಟುಂಬದವರು ಜೀವನ ಮಾಡೋದಕ್ಕೇನೆ ಕೂಡ ಅಸಾಧ್ಯವಾಗುವಂತಹ ಪರಿಸ್ಥಿತಿ ಇದೀಗ ನಿರ್ಮಾಣವಾಗಿರುವಂಥದ್ದು. ಒಟ್ಟಾರೆಯಾಗಿ ನಿರಂತರವಾಗಿ ಸತತವಾದ ಬೆಲೆ ಏರಿಕೆಯಿಂದಾಗಿ ನಿಜಕ್ಕೂ ಸಾರ್ವಜನಿಕರು ಹೈರಾಣಾಗಿದ್ದಾರೆ ಅಂತಾನೆ ಹೇಳ್ತಾ ಹೋಗ್ಬೋದು ಸುಕನ್ಯಾ.
ಇನ್ ಮುಂದೆ ಎಸ್ ವಿನುತಾ, ಮತ್ತೊಂದ್ ಕಡೆನಲ್ಲಿ ನಾವು ಗಮನಿಸ್ತಾ ಇದ್ವಿ, ಎಲ್ಲೋ ಒಂದ್ ಕಡೆ ಪ್ರೀ ಪ್ಲಾನ್ ಅನ್ನ ಮಾಡ್ಕೊಂಡು ಸರ್ಕಾರ ಈ ರೀತಿಯಾಗಿ ಮಾಡಿದ್ಯಾ ಅಂತ. ಯಾಕಂತ ಅಂದ್ರೆ 11 ದಿನಗಳಲ್ಲಿ 4 ಬಾರಿ ದರ ಏರಿಕೆಯನ್ನ ಮಾಡಿದೆ ಅಂತ ಅಂದ್ರೆ ಈ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ವಾಹನ ಸವಾರರಿಗೆ ಬಿಗ್ ಶಾಕ್. ಅದರಲ್ಲೂ ಕೂಡ ಬೆಳ್ಳಂಬೆಳಗ್ಗೆ ಈ ರೀತಿಯಾದಂತಹ ದರ ಏರಿಕೆ ಮಾಡಿರುವಂತದ್ದು, ಇಂದಿನಿಂದಲೇ ಆ ಒಂದು ಪರಿಷ್ಕೃತ ದರ ಜಾರಿಗೆ ಬರುತ್ತೆ ಅಂತ ಅಂದ್ರೆ ಅಲ್ಲಿರುವಂತಹ ಸವಾರರು, ಇನ್ನು ಗ್ರಾಹಕರು ಯಾರ್ಯಾರಿದ್ದಾರೆ ಪೆಟ್ರೋಲ್ ಬಂಕ್ ಹತ್ರ, ನೀವು ಬೇರೆ ಯಾರನ್ನಾದ್ರೂ ಮಾತನಾಡ್ಸೋದಕ್ಕಾಗತ್ತಾ? ಪ್ರಯತ್ನ ಮಾಡಿ. ಏನ್ ಹೇಳ್ತಾರೆ ಸರ್ಕಾರ, ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂತಹ ಈ ನಿರ್ಧಾರ ಕುರಿತಾಗಿ? ಎಸ್ ನೋಡಿ, ಕೇಂದ್ರ ಸರ್ಕಾರ ಈಗ ಆಲ್ರೆಡಿ 11 ದಿನಗಳಲ್ಲಿ 4 ಬಾರಿ ದರ ಏರಿಕೆಯನ್ನ ಮಾಡಿದೆ. ಪರಿಷ್ಕೃತ ಪೆಟ್ರೋಲ್ ಡೀಸೆಲ್ ದರ ಇಂದಿನಿಂದಲೇ ಜಾರಿಗೆ ಬರುತ್ತೆ. ಈಗ ತಾನೇ ಪೆಟ್ರೋಲ್ ಬಂಕ್ ಇಂದ ನಮ್ಮ ಪ್ರತಿನಿಧಿ ವಿನುತಾ ಅವರು ಜಾಯಿನ್ ಆಗಿದ್ರು ಲೈವ್ ಅಲ್ಲಿ. ಅಲ್ಲಿದ್ದಂಥ ವಾಹನ ಸವಾರರು ಹೇಳ್ತಾ ಇರುವಂತದ್ದು ಏನಂದ್ರೆ, ಮೇಡಮ್ ಈ ರೀತಿಯಾಗಾದ್ರೆ ಹೇಗೆ ಜೀವನವನ್ನ ಮಾಡೋದು? ಕೇಂದ್ರ ಸರ್ಕಾರ ಬೆಲೆ ಏರಿಕೆಯನ್ನ ಮಾಡಿ ನಮ್ಮ ಮೇಲೆ ಬರೆಯನ್ನ ಎಳಿತಾ ಇದೆ, ಸಬೂಬನ್ನ ಕೊಡ್ತಾ ಇದೆ. ಅಲ್ಲೆಲ್ಲೋ ಯುದ್ಧ ಆಯ್ತು, ಯುದ್ಧದಿಂದ ಕೆಲವೊಂದಷ್ಟು ರೀತಿಯಾದಂತಹ ತೊಂದರೆಗಳು ಕೂಡ ಆಯ್ತು. ಅದನ್ನ ಬಚಾವಾಗಿ ಇನ್ನೇನ್ ಜೀವನವನ್ನ ಸಲೀಸಾಗಿ ಸಾಗಿಸಬಹುದಪ್ಪ, ಇನ್ಮೇಲೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ, ಪೆಟ್ರೋಲ್ ಡೀಸೆಲ್ ಸಿಗುತ್ತೆ, ಗ್ಯಾಸ್ ಅಭಾವನೂ ಕಡಿಮೆ ಆಗಿದೆ, ಗ್ಯಾಸ್ ಕೂಡ ಸಿಗುತ್ತೆ, ಎಲ್ಲವೂ ಕೂಡ ಸರಿ ಹೋಯ್ತು ಅನ್ನೋ ಅಷ್ಟರಲ್ಲಿ ಕೇಂದ್ರ ಸರ್ಕಾರ ಈ ರೀತಿಯಾದಂತಹ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇರುವಂತದ್ದು. ಅದು ಕೂಡ ಬ್ಯಾಕ್ ಟು ಬ್ಯಾಕ್ 11 ದಿನಗಳಲ್ಲಿ 4ನೇ ಬಾರಿ ಪೆಟ್ರೋಲ್ ಡೀಸೆಲ್ ದರವನ್ನ ಏರಿಕೆ ಮಾಡಿದೆ. ಯಾರು ಕೂಡ ಪೆಟ್ರೋಲ್ ಬಂಕ್ ಹತ್ರ ಹೋಗೋದೇ ಬೇಡ. ಯಾಕಂತ ಅಂದ್ರೆ ಹೋದ್ರೆ ಅಲ್ವಾ ಹಾಕಿಸ್ಕೊಳ್ಬೇಕು, ಬೇಡ. ಹೇಗ್ ಜೀವನವನ್ನ ಮಾಡ್ಬೇಕು? ಸ್ಕೂಲ್ಗೆ ಹೋಗೋರು ಇರ್ತಾರೆ, ಕಾಲೇಜ್ಗೆ ಹೋಗೋರು ಇರ್ತಾರೆ, ಮನೆಯಲ್ಲಿ ವೃದ್ಧರಿರ್ತಾರೆ, ಅವರೆಲ್ಲರೂ ಕೂಡ ಗಾಡಿಯನ್ನ ಬಳಸ್ತಾ ಇರ್ತಾರೆ. ಈ ರೀತಿಯಾಗಿ ದರ ಏರಿಕೆಯನ್ನ ಮಾಡಿದ್ರೆ ಮನೆಯಲ್ಲಿ ಹಾಕುವಂತ ಬಡ್ಜೆಟ್ ಅನ್ನ ಹೇಗ್ ಬ್ಯಾಲೆನ್ಸ್ ಮಾಡ್ಬೇಕು ನಾವು? ಮೊನ್ನೆ ತಾನೇ ಏರಿಕೆ ಆಗಿತ್ತು, ಅಟ್ಲೀಸ್ಟ್ ಒಮ್ಮೆಲೆ ಏರಿಕೆ ಮಾಡ್ಬೋದಲ್ವಾ? ಒಮ್ಮೆ ಏರಿಕೆ ಮಾಡಿದ್ರೆ ಏನಾಗುತ್ತೆ, ಜನರು ಆಕ್ರೋಶವನ್ನ ಹೊರ ಹಾಕ್ತಾರೆ. ಅಟ್ಲೀಸ್ಟ್ ಈ ರೀತಿಯಾಗಿ ಏರಿಕೆ ಮಾಡಿದ್ರೆ ತಣ್ಣಗಾಗಿ ಆಮೇಲಿಂದ ಅವರನ್ನ ತಣ್ಣಗಾಗಿಸುವಂತಹ ಪ್ರಯತ್ನವನ್ನ ಮಾಡಿ ಏನಾದ್ರೂ ಕಾರಣಗಳನ್ನ ಹುಡುಕ್ಬಹುದಲ್ವಾ ಅನ್ನೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಏನಾದ್ರೂ ನಿರ್ಧಾರವನ್ನ ತೆಗೆದುಕೊಳ್ತಾ. ನಾವು ಈಗ ಚಾರ್ಟ್ ನ ನೋಡಬಹುದು, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಮೇ 15ನೇ ತಾರೀಕು ಪೆಟ್ರೋಲ್ ದರ ಇದ್ದಿದ್ದಂಥದ್ದು 3.25 ರೂಪಾಯಿ, ಡೀಸೆಲ್ ಬೆಲೆ 3.11 ರೂಪಾಯಿ ಇತ್ತು. ಮೇ 19, ಮೇ 23, ಮೇ 25 ಹೀಗೆ ಏರಿಕೆ ಆಗ್ತಾ ಬಂದಿರುವಂತದ್ದು. ದರ ಏರಿಕೆಯನ್ನ ಮಾಡ್ತಾ ಬಂದಿದೆ ಕೇಂದ್ರ ಸರ್ಕಾರ. ವಾಹನ ಸವಾರರಿಗೆ ಬಿಗ್ ಶಾಕ್ ಅಂತ ಹೇಳ್ಬೋದು ಇದು. ಇಂದಿನಿಂದಲೇ ಆ ಒಂದು ಪರಿಷ್ಕೃತ ದರ ಜಾರಿಗೆ ಬರುತ್ತೆ. ಸಾರ್ವಜನಿಕರಿಗೆ ಇದು ಮಾಡ್ಬೋದಲ್ವಾ ಸರ್, ತೆರಿಗೆ ಸುಂಕಗಳನ್ನ ಕಡಿಮೆ ಮಾಡಬಹುದು? ಅವ್ರಿಗೆ ಗೊತ್ತಾಗೋದಿಲ್ಲ, ಅವ್ರಿಗೆ ಫುಲ್ ಟ್ಯಾಂಕ್ ಮಾಡಿಸ್ಕೊಂತಾರೆ, ಓಡಾಡ್ತಾರೆ. ಅದರಿಂದ ಇಲ್ಲಿ ದಿನಗೂಲಿ ಮಾಡೋರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಅದರಿಂದ ಮೇಡಮ್ ದಿನನಿತ್ಯ ಒಂದು ಏನು ಸಾರಿಗೆಯನ್ನ ನಂಬ್ಕೊಂಡೇ ನಾವು ಜೀವನವನ್ನ ಮಾಡಬೇಕಾಗಲ್ಲ. ಯಾಕಂದ್ರೆ ಸಾರ್ವಜನಿಕ ಸಾರಿಗೆಗಳಲ್ಲಿ, ಅದರಲ್ಲೂ ಬಿಎಂಟಿಸಿ ಬಸ್ಗಳಲ್ಲಿ ಜನಜಂಗುಳಿ ಹೇಗಿರುತ್ತೆ ಅಂದ್ರೆ ಅಲ್ಲಿ ಕಾಲಿಡೋದಕ್ಕೂ ಕೂಡ ಜಾಗ ಇರೋದಿಲ್ಲ. ಇನ್ ಟೈಮ್ಗೆ ಆಫೀಸ್ಗಂತೂ ತಲುಪೋದಕ್ಕೆ ಅಸಾಧ್ಯ ಅಂತಾನೆ ಹೇಳ್ಬೋದು. ಆ ಒಂದು ನಿಟ್ಟಿನಲ್ಲಿ ಸಾಮಾನ್ಯವಾಗಿ ಎಲ್ಲ ಸಾರ್ವಜನಿಕರು ಬಳಸುವಂತಹ ಮೊದಲ ಆಯ್ಕೆ ಅಂತ ಅಂದ್ರೆ ಅದು ದ್ವಿಚಕ್ರ ವಾಹನವೇ ಆಗಿರುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಎಲ್ಲ ದ್ವಿಚಕ್ರ ವಾಹನಗಳಿಗೆ ಇದೀಗ ಹೊಡೆತ ಬಿದ್ದಿರುವಂತದ್ದು ಪೆಟ್ರೋಲ್ ಡೀಸೆಲ್ ದರದ ಏರಿಕೆಯಿಂದಾಗಿ, ನಿರಂತರವಾಗಿ ಸತತ 4ನೇ ಬಾರಿಗೆ ಏರಿಕೆಯಿಂದಾಗಿ ಸಾಕಷ್ಟು ಅವರ ಜೀವನವೇ ಅಸ್ತವ್ಯಸ್ತವಾಗಿದೆ ಅಂತಾನೆ ಹೇಳ್ತಾ ಹೋಗ್ಬೋದು. ಇದೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಸಾಕಷ್ಟು ಗ್ರಾಹಕರು ಇಲ್ಲಿ ಬರ್ತಾ ಇದ್ದಾರೆ. ಆದ್ರೆ ಅವರ ಮುಖದಲ್ಲಿ ಮಾತ್ರ ಅಸಹಾಯಕತೆಯ ನಗು ಇರುವಂಥದ್ದು. ಎಲ್ಲಿಗೆ ಬಂದಿದೆ ನಮ್ಮ ಸರ್ಕಾರ ಅನ್ನುವಂಥದ್ದು. ನಮ್ಮ ದಿನನಿತ್ಯದ ದುಡಿಮೆ ಎಲ್ಲವೂ ಕೂಡ ಈ ರೀತಿ ಪೆಟ್ರೋಲ್ ಡೀಸೆಲ್ನ ಬೆಲೆಗೆ ಸುರಿತಾ ಹೋಗಿದ್ರೆ ನಾವು ಜೀವನ ಮಾಡೋದಾದ್ರೂ ಹೇಗೆ ಎನ್ನುವಂತಹ ಒಂದು ಹೊಳಲನ್ನ ಸಾರ್ವಜನಿಕರು ತೋಡ್ಕೊಳ್ತಾ ಇರುವಂಥದ್ದು. ಯಾರಿಯಾಗಿ ನಮ್ಮ ಆರ್ಥಿಕ ಸಂಕಷ್ಟ ಎದುರಾಗಿದೆ ಅಂತ ಅಂದ್ರೆ ತಪ್ಪಾಗಲಾರದು. ಸಾರ್ವಜನಿಕರಲ್ಲಿ ಎಲ್ಲೋ ನಡೆದಂತಹ ಯುದ್ಧದ ಪರಿಣಾಮದಿಂದಾಗಿ ಅದು ಕೇವಲ 2-3 ತಿಂಗಳುಗಳೇ ಕಳೆದಿದೆ. ಯುದ್ಧಗಳ ಪರಿಣಾಮ ಇನ್ನೂ ಕೂಡ ಕಡಿಮೆಯಾಗಿಲ್ಲ ಅನ್ನುವಂಥದ್ದು. ಯಾವುದೋ ದೇಶದ ಗಡಿಗಳಲ್ಲಿ ನಡೀತಾ ಇರುವಂತಹ ಯುದ್ಧ ನಮ್ಮ ಜೀವನದ ಒಂದು ಸಾರ್ವಜನಿಕರ ಜೀವನದ ಒಂದು ಸತ್ಯವಾಗಿ ಅವರ ಒಂದು ಸಂಕಷ್ಟಕ್ಕೆ ಗುರಿಯಾಗುವಂತೆ ಮಾಡಿರುವಂಥದ್ದು.
ಇನ್ನು ನೀವು ನೋಡ್ತಾನೆ ಇರ್ಬೋದು ದೃಶ್ಯದಲ್ಲಿ ನಿರಂತರವಾಗಿ ಇಲ್ಲಿ ಬರ್ತಾನೆ ಇದ್ದಾರೆ. ಯಾಕಂದರೆ ಅವರಿಗೆ ಅನಿವಾರ್ಯ, ಬೇರೆ ದಾರಿ ಇಲ್ಲ. ಎಷ್ಟೇ ಏರಿಕೆ ಆದರೂ ಕೂಡ ಅನಿವಾರ್ಯವಾಗಿ ಅವ್ರು ಹಾಕಿಸ್ಕೊಳ್ಳೇಬೇಕು, ತಮ್ಮ ಕೆಲಸ ಕಾರ್ಯಗಳಿಗೆ ತೊಡಗಲೇಬೇಕು ಅನ್ನುವಂಥದ್ದು. ಇನ್ನು ನಿನ್ನೆ 106, 108 ರೂಪಾಯಿ ಇದ್ದದ್ದು ಇವತ್ತು ಬರೋಬ್ಬರಿ 110ರ ಗಡಿಯನ್ನು ದಾಟಿರುವಂಥದ್ದು. ಇದರ ಬಗ್ಗೆ ಕೊಂಚಿತ್ತು ನಾಲೆಡ್ಜ್ ಇಲ್ದಿರೋಂಥ ಎಷ್ಟೋ ಗ್ರಾಹಕರು, ಎಷ್ಟೋ ಸವಾರರು ಇಲ್ಲಿ ಬಂದು ಬೆಲೆಯನ್ನು ಕೇಳಿ ಶಾಕ್ ಆಗಿದ್ದಿರುವಂಥದ್ದು. ಇನ್ನು ಬನ್ನಿ ಇದೀಗ ಪೆಟ್ರೋಲ್ನ ಒಂದು ಮ್ಯಾನೇಜರು ಕೂಡ ಅವ್ರು ಕೂಡ ಮಾತನಾಡ್ತೋಣ. ಸರ್, ಬರೋಬ್ಬರಿ 4 ಬಾರಿ ಸತತವಾಗಿ ಏರಿಕೆ ಆಗಿದೆ ಸರ್, ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಯಾವ ಒಂದು ಕಾರಣಕ್ಕೆ ಇದಾಗ್ತಾ ಇರೋದು? ಕಾರಣ ಏನು ಹೇಳೋಕ್ಕಾಗಲ್ಲ. ಅಂದರೆ ಎಲ್ಲ ಗೌರ್ಮೆಂಟ್ ಕೈಲಿ, ನಮ್ಮ ಕೈಲಿ ಏನಿಲ್ಲ ಮೇಡಮ್. ಯಾಕಂದರೆ ಗೌರ್ಮೆಂಟ್ ಯಾವ ಥರ ಮಾಡ್ತಾರೋ ಆ ಥರ ಸ್ಟೇಟು, ಇನ್ನೊಂದು ಆಮೇಲೆ ಸೆಂಟ್ರಲ್ಲು, ಇವೆಲ್ಲ ಲೆಕ್ಕ ಹಾಕಿದ್ರೆಲ್ಲ ಅವ್ರ ಕೈಲಿ, ನಮ್ಮ ಕೈಲಿ ಏನಿಲ್ಲ ಮೇಡಮ್. ಅವ್ರು ಇಳಿಸ್ತಾರೆ, ಒಂದೊಂದು ಟೈಮ್ ಎಕ್ಕಿಸ್ತಾರೆ. ಒಂದ್ಸಲ ಬೆಲೆ ಎಕ್ಕಿದ್ರೆ ಅವ್ರು ಇಳಿಸೋದೇ ಇಲ್ಲ. ಹಂಗೆ ಆ ತಕ್ಷಣವಾಗಿ ಏನು ಮಾಡ್ತಾರೆ, ಈ ಥರ ನಾವು ನಮ್ಗೆ ಏನು ಬೇಕೋ ಅಷ್ಟು ಪೆಟ್ರೋಲ್ ಹಾಕೊಂಡು ಹೋಗ್ತಾ ಇರ್ತೀವಿ. ಇವಾಗ ಫುಲ್ ಟ್ಯಾಂಕ್ ಹಾಕ್ತೀವಿ ಅಂದ್ರೆ ಆಗಲ್ಲ. ಇವಾಗ ನಾವು 100 ರೂಪಾಯಿ 150 ರೂಪಾಯಿಗೆ ಹಾಕೊಂಡು ಹೋಗ್ತೀವಿ. ಹಂಗೆ ಅಲ್ಲ ಸರ್, ನಿನ್ನೆ 108 ರೂಪಾಯಿ ಇದ್ದಿದ್ದು ಇವಾಗ ಏಕಾಏಕಿ 110 ರೂಪಾಯಿಗಳು ತಲುಪಿರೋ. ಅದೇ ಎಲ್ಲ ಅವ್ರ ಕೈ. ಬಿಗ್ ಶಾಕ್ ಅನ್ನು ಕೊಟ್ಟಿರುವಂತದ್ದು ಕೇಂದ್ರ ಸರ್ಕಾರ. ಈ ಒಂದು ಸಂದರ್ಭದಲ್ಲಿ ಪೆಟ್ರೋಲ್ ಡೀಸೆಲ್ ದರ 4ನೇ ಬಾರಿ ಹೆಚ್ಚಳವನ್ನ ಮಾಡಿದೆ. ಎಲ್ಲವೂ ಕೂಡ ಸರ್ಕಾರದ ಒಂದು ಆಟ. ಅವರ ಹಾಡಿಸಿದಂತೆ ನಾವು ಆಡಲೇಬೇಕು, ವಿಧಿ ಇಲ್ಲ ಅನ್ನುವಂಥದ್ದು. ಸೂತ್ರಧಾರಿಯೇ ಅವನು, ಪಾತ್ರಧಾರಿ ನಾವು ಅನ್ನುವಂಥದ್ದು ಇಲ್ಲಿನ ಒಂದು ಸಾರ್ವಜನಿಕರದ ಆಕ್ರೋಶದ ನುಡಿಗಳು. ನಿಜಕ್ಕೂ ದಿನದಿಂದ ದಿನಕ್ಕೆ ಇದೇ ರೀತಿಯ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗ್ತಾನೆ ಇದ್ರೆ ನಿಜಕ್ಕೂ ಒಂದು ರೀತಿ ನಮ್ಮ ಬೆಂಗಳೂರಿನ ಜನಜೀವನವೇ ಅಸ್ತವ್ಯಸ್ತವಾಗುತ್ತೆ ಅಂತಲೇ ಹೇಳ್ತಾ ಹೋಗ್ಬೋದು. ಧನ್ಯವಾದಗಳು ವಿನುತಾ ಹೆಚ್ಚಿನ ಮಾಹಿತಿಗಾಗಿ. ಕೇವಲ ಬೆಂಗಳೂರಿನಲ್ಲಷ್ಟೇ ಅಲ್ಲ, ಎಲ್ಲಾ ಕಡೆನೂ ಕೂಡ ತೊಂದರೆ ಆಗುತ್ತೆ. ಯಾಕಂತ ಅಂದ್ರೆ ಕೇಂದ್ರ ಸರ್ಕಾರ ತೆಗೆದುಕೊಳ್ತಾ ಇರುವಂತಹ ಈ ನಿರ್ಧಾರ ಜನಸಾಮಾನ್ಯರಿಗೆ ತೊಂದರೆಯನ್ನ ಮಾಡ್ತಾ ಇರುವಂತದ್ದು. ಈಗ ಆಲ್ರೆಡಿ ಸಾಕಷ್ಟು ಸಂಕಷ್ಟಗಳನ್ನ ಎದುರಿಸಿದ್ದಾರೆ, ಸವಾಲುಗಳನ್ನ ಎದುರಿಸಿ ಇನ್ನೇನೆಲ್ಲ ಸರಿ ಹೋಯ್ತು, ಆ ಕಡೆ ಮಧ್ಯಪ್ರಾಚ್ಯ ಯುದ್ಧದಿಂದ ನಮ್ಗೆ ಆಗ್ತಿದ್ದಂತಹ ತೊಂದರೆನೂ ಕೂಡ ಕಡಿಮೆ ಆಗಿದೆ ಅನ್ನೋಂತ ಸಂದರ್ಭ ಸನ್ನಿವೇಶ ಸೃಷ್ಟಿ ಆಯ್ತು ಅನ್ನೋಷ್ಟರಲ್ಲಿ ಕೇಂದ್ರ ಸರ್ಕಾರ ಈ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇರುವಂತದ್ದು. 11 ದಿನಗಳಲ್ಲಿ 4 ಬಾರಿ, ಮೇ 15ನೇ ತಾರೀಕು, ಅದಾದ ನಂತರ 19, 23, ಇದೀಗ 25, ಬೆಳ್ಳಂಬೆಳಗ್ಗೆ ಇಂದು ಮತ್ತೆ 2 ರೂಪಾಯಿ ಹೆಚ್ಚಳವನ್ನು ಮಾಡಿದೆ. ಈ ರೀತಿಯಾಗಿ ಕೇಂದ್ರ ಸರ್ಕಾರ ಜನರ ಮೇಲೆ ಬರೆಯನ್ನ ಎಳಿತಾ ಇದೆ.